ಕಷ್ಟ ಬಂದಾಗ ದೇವಸ್ಥಾನಕ್ಕೆ ಓಡ್ತಾರೋ, ಈ ಆಧ್ಯಾತ್ಮಿಕ ಸಾಧನ ಮಾಡೋರಿಗೂ ಅಷ್ಟೇ, ಸ್ವಲ್ಪ ಕಷ್ಟ ಬಂದಾಗ ಸಾಧನ ಸ್ಟ್ರಾಂಗ್ ಆಗಿ ಮಾಡ್ತಾರೆ. ನಂಗೆ ಅದು ಅನುಭವ ಆಯ್ತು. ಆಮೇಲೆ ಕಷ್ಟ ಪರಿಹಾರ ಆದ್ಮೇಲೆ ಬ್ಯಾಕ್ ಟು ನಾರ್ಮಲ್. ಇಲ್ಲ, ಅದು ಅತಿ ದೊಡ್ಡ ತಪ್ಪು. ಅದು ಹೆಂಗಿದೆ, ಕಾಯಿಸೋದು ನೀರು ಮತ್ತೆ ಬಿಡೋದು, ಆರೋಗುತ್ತೆ, ಮತ್ತೆ ಕಾಯಿಸೋದು ಮತ್ತೆ ಆರೋಗುತ್ತೆ, ಬೇರೆ ಅಲ್ಲೇ ಇರ್ತೀವಿ ನಾವು. ಕಾಸಿ ಕೊದ್ದು ಆವಿಯಾಗಿ ಹೋಗ್ಬಿಡ್ಬೇಕು. ಸರ್, ಬುದ್ಧ ಅವರಿಗೆ ಎನ್ಲೈಟನ್ ಆಗೋದಕ್ಕೆ ಕಾರಣ, ಗೌತಮ ಅವರಿಗೆ ಎನ್ಲೈಟನ್ ಆಗೋದಕ್ಕೆ ಕಾರಣ ಒಂದು ಸಾವು ನೋಡಿದ್ದು, ಒಂದು ಏಜ್ ಆಗಿರೋ ಮನುಷ್ಯರು ನೋಡಿದ್ದು, ಮತ್ತು ಇನ್ನೊಂದು ಕಾಯಿಲೆ ಇರುವಂಥ ವ್ಯಕ್ತಿನ ನೋಡಿದ್ದು. ನಮ್ಮ ಜೀವನದಲ್ಲಿ ಬುದ್ಧಿ ಬಂದಾಗ ನಾವು ಪ್ರತಿಯೊಂದು ಸಲ ಫಸ್ಟ್ ಸಾವು, ತಮ್ಮ ಜೀವನದ ಮೊದಲ ಸಾವನ್ನು ನೋಡಿದಾಗ ಬುದ್ಧನಿಗಾದಂಥ ಅನುಭವವೇ ಆಗಿರುತ್ತೆ. ಏನಿದು, ಯಾಕಿದು, ಈ ಪ್ರಶ್ನೆಗಳು ಹುಟ್ಟಿರುತ್ತೆ. ಆದರೆ ಬುದ್ಧ ಮನೆ ಬಿಟ್ಟು ಹೋದ, ನಾವು ಯಾಕೆ ಹೋಗಿಲ್ಲ? ನಮ್ಮಲ್ಲಿ ಅದು ವೈರಾಗ್ಯ ರಿಟೇನ್ ಆಗಲಿಲ್ಲ. ಅದಕ್ಕೆ ನಮ್ಮ ಚೆನ್ನಾಗಿ ಹೇಳ್ತಾರಲ್ಲ, ಪುರಾಣ ವೈರಾಗ್ಯ, ಪ್ರಸವ ವೈರಾಗ್ಯ, ಇನ್ಯಾವುದು ಪುರಾಣ ವೈರಾಗ್ಯ, ಪ್ರಸವ ವೈರಾಗ್ಯ, ಈ ಥರದ್ದು ಸ್ಮಶಾನ ವೈರಾಗ್ಯ ಅಂತ. ಸ್ಮಶಾನದಲ್ಲಿ ಬಿಟ್ಟು ಬರೋವರೆಗೂ ಜೀವನ ಇಷ್ಟೇ ಅಲ್ವಾ, ಹೌದಲ್ವಾ ಅಂತ ಅಂದ್ಕೊಂಡು ಆ ಹೆಣ ಸುಟ್ಟು ಆ ಗೋಡೆ ದಾಟ್ಕೊಂಡ್ಬಂದ್ಮೇಲೆ ಇಬ್ಬರು ದಮ್ ಹೊಡ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಏನು ಮಚ್ಚ ಅಂತ ಮಾತಾಡ್ತಾರೆ, ಮುಗೀತ. ಅದು ಸ್ಮಶಾನ ವೈರಾಗ್ಯ. ಪ್ರಸವ ವೈರಾಗ್ಯ, ಪ್ರಸವದ ಪೇನ್ ಬಂದಾಗ ಆ ಹೆಂಡತಿ ಅನ್ಕೋತಾಳಂತೆ, ಗಂಡನ ಸಹವಾಸನೇ ಮಾಡೋದು ಬೇಡಪ್ಪ, ಅವನಿಂದ ಇಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ. ಅದು ಆಗಿ ಹೆರಿಗೆ 6 ತಿಂಗಳಾದ್ಮೇಲೆ ಗಂಡ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರ್ತಾಳಂತೆ. ಅದು ಪ್ರಸವ ವೈರಾಗ್ಯ. ಪುರಾಣ ವೈರಾಗ್ಯ, ಪುರಾಣ ಕೇಳ್ತಾ ಇರ್ಬೇಕಾದ್ರೆ ಮುಗಿದೇ ಹೋಯ್ತು, ಇನ್ನು ನಾನು ಭಕ್ತ ಕುಂಬಾರ ಆಗ್ಬಿಟ್ಟೆ ಅಂತ. ಮನೆಗೆ ಹೋದ್ಮೇಲೆ ಅದೇ ಜೀವನ, ಅದೇ ಕತೆ. ನಮ್ಮಲ್ಲಿ ಯಾಕೆ ಮಹಾತ್ಮರಾದ್ರೆ, ಯಾಕೆ ಕಾಮನ್ ಮ್ಯಾನ್ ಅಂದರೆ ತೀವ್ರತೆ ಕೊರತೆ ಅಷ್ಟೆ. ಅದನ್ನು ಹೋಲ್ಡ್ ಮಾಡಲಿಲ್ಲ, ಧಾರಣ ಮಾಡಲಿಲ್ಲ ಆ ವೈರಾಗ್ಯವನ್ನು, ಆ ಜ್ಞಾನವನ್ನು. ನಾವು ಮತ್ತೆ ಕಂಫರ್ಟ್, ನಮ್ಮ ಮಾಯೆಗೆ ನಾವು ಚಾಲೆಂಜೇ ಅಲ್ಲ. ಒಂದು ವಾಟ್ಸಪ್ ಮೆಸೇಜೋ, ಒಂದು ಫೇಸ್ಬುಕ್ ವೀಡಿಯೋನ ಸಾಕು ನಮ್ಮನ್ನು ಡೈವರ್ಟ್ ಮಾಡಿ ಬಿಸಾಕಕ್ಕೆ. ಅದೇ ಹೇಳಿದ್ವಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ಇಂದ್ರಾದಿ ದೇವತೆಗಳೆಲ್ಲ ಅಳ್ಳಾಡೋಗ್ಬಿಡ್ತಾರೆ ನೀವು ಸುಮ್ಮನೆ ಕೂತ್ಕೊಂಡ್ರೆ. ಸುಮ್ಮನೆ ಕೂತ್ಕೊಳ್ಳೋದು ಸರಳವಾಗಿರೋ ವ್ಯಕ್ತಿ ವಿಶೇಷ.